ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡುವುದು ಯಡಿಯೂರಪ್ಪ ಆನೆ ನಡೆದ ದಾರಿ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ. ನನ್ನ ಪಕ್ಷ ರಾಜಕಾರಣ ಮಾತಾಡಲ್ಲ, ಯಾಕೆಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ರಾಷ್ಟ್ರೀಯ ನಾಯಕರು, ಅವರು ಮುಂದುವರಿಸ್ತಕ್ಕಂಥ ವಿಶ್ವಾಸ ಇದೆ. ನಾವು ಸಮಾಜ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ವೀರಶೈವ ಲಿಂಗಾಯತ ಒಳಪಂಗಡಗಳನ್ನು ಒಂದು ವೇದಿಕೆಯಲ್ಲಿ ತರ್ತೀವಿ, ಮಠಾಧೀಶರನ್ನು ಕರೆತರ್ತೀವಿ. ನಮ್ಮ ಸಮಾಜದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾವೆ, ಮಠಾಧೀಶರಲ್ಲಿದ್ದಾವೆ. ಒಡೆದ ಮನಸ್ಸುಗಳನ್ನ ಕಟ್ತಕ್ಕಂಥ ಕೆಲಸವನ್ನು ನಾವು ಮುಂದಾಗಿದ್ದೀವಿ. ಮತ್ತು ಒಂದು ನಿಮಿಷ, ನಾವು ಹೇಳ್ತಾ ಇದ್ದೀವಿ, ಸಮಾಜ ಒಂದುಗೂಡಬೇಕು. 2023 ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸಮಾಜದ ಮತಗಳು ಬಹುತೇಕ ಕಾಂಗ್ರೆಸ್ಗೆ ಹೋಗಿದೆ, ವಾಪಸ್ ಕರೆತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ಕಾರಣ ಹೇಳಿದ್ದು ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷರಾಗಿ ಸೂರ್ಯಚಂದ್ರ ಸತ್ಯನ ಅಷ್ಟೇ ಸತ್ಯ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ ಚುನಾವಣೆಗಳು ಆಗ್ತವೆ. ಇನ್ನು ಕೆಲವರು ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಮೇಲರು ಆದೇಶ ಕೊಟ್ಟರು, ಸೂಚನೆ ಕೊಟ್ಟರು ಮಾಡಬಾರ್ದು ಅಂತೇಳಿ. ಖಂಡಿತ ಯಾವುದೇ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಮಾಡಬಾರ್ದು ಅಂತ ಹೇಳಿಲ್ಲ. ನಮಗೆ ಯಡಿಯೂರಪ್ಪನವರು ವಿಜೇಂದ್ರ ಸಂಘಟನಾ ಪರ್ವ ನಡೀತಿದೆ, ಹಾಗಾಗಿ ಹುಟ್ಟುಹಬ್ಬ ಬೇಡ ಅಂತೇಳಿಕೆ ನಾವು ಸದ್ಯಕ್ಕೆ ಸ್ಥಗಿತ ಮಾಡಿದ್ವಿ. ರಾಷ್ಟ್ರೀಯ ನಾಯಕರು ಯಾರೂ ಸೂಚನೆ ಕೊಟ್ಟಿಲ್ಲ ಮಾಡಬಾರ್ದು ಅಂತೇಳಿ, ಎಚ್ಚರಿಕೆ ಕೊಡೋದಂತ ಕೆಲವರು ಹೇಳ್ತಾ ಇದ್ದಾರೆ. 100ಕ್ಕೆ 100 ಸುಳ್ಳು. ಕೆಲವು ಮಾಧ್ಯಮಗಳಲ್ಲಿ ಇದನ್ನು ವೈಭವೀಕರಿಸ್ತಿದ್ದಾರೆ, ಪ್ಲಾಂಟ್ ಮಾಡಿಸ್ತಿದ್ದಾರೆ ಸ್ಟೋರಿಗಳನ್ನು. ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪ ಹುಟ್ಟುಹಬ್ಬ ಮಾಡಬಾರ್ದು ಎಲ್ಲಿ ಹೇಳಿಲ್ಲ. ನಾವು ಹೇಳ್ತಾ ಇದ್ದೀವಿ, ಯಡಿಯೂರಪ್ಪ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಮಾಸ್ ಲೀಡ್, ಪ್ರಶ್ನಾತೀತ ನಾಯಕ. ಮತ್ತು ವಿಜಯೇಂದ್ರ ಅವರು ಒಬ್ಬ ಯುವ ನಾಯಕರಾಗಿ ಒಳ್ಳೆ ಬೆಳೀತದರಿಗೆ ಅವರ ಭವಿಷ್ಯ ಒಳ್ಳೆಯದಾಗಲಿದೆ ಶುಭವನ್ನು ಕೊಟ್ಟಿದ್ದಾರೆ. ಪೂರ್ವ ಸಮಾಜದ ಯೋಜಿಲ್ಲ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತಾ ಸಭೆ, ಅಂತಿಮವಾಗಿ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ನಿರ್ಧಾರ ಮಾಡ್ತೀವಿ. ಯಾರು ಹೇಳಿದ್ದಣ್ಣ ಅದನ್ನು ಬಿಂಬಿಸ್ತಾರೆ ಅಣ್ಣ. ನೋಡಿ, ಯಾರ ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ದೊಡ್ಡ ಮಾತಾಡಿಸೋದು ದೊಡ್ಡವ ನಾನಲ್ಲ. ನಮ್ಮ ಪಕ್ಷದಲ್ಲಿ ಒಂದು ಸಂವಿಧಾನ ಬಗ್ಗೆ ಏನಾಗಬೇಕಾಗುತ್ತೆ. ಆದರೆ ವಿಜಯೇಂದ್ರ ಅಧ್ಯಕ್ಷರಾಗಿ ಕೇವಲ 1 ವರ್ಷ ಆಯ್ತು ಅಷ್ಟೇ. ಅವ್ರನ್ನ 100ಕ್ಕೆ 100 ಮುಂದುವರಿಸ್ತಾರೆ. ಧನ್ಯವಾದ.